ಹಾಯ್ ಬ್ರೋ. ಏನ್ ಬ್ರೋ ಲವ್ ಫುಲ್ ಜೋರಾಗಿದ್ಯಾ? ಹಾಗೇನಿಲ್ಲ ಪ್ರೀತು, ಜಸ್ಟ್ ಸ್ಟಾರ್ಟ್ ಆಗಿದೆ ಅಷ್ಟೇ. ಹಂಗೆ ಬ್ರೋ, ಅದು ಸ್ಟಾರ್ಟಿಂಗಲ್ಲಿ ಒಂಥರ ಆನಂದ, ಖುಷಿ, ತಳಮಳ, ಕಳವಳ, ಮುಲಮುಲ ಎಲ್ಲ ಸಕ್ಕತ್ತಾಗಿರುತ್ತೆ. ಮತ್ತೆ ಹಗ್ಗಿಂಗ್ ಕಿಸ್ಸಿಂಗ್ ಆಯ್ತಾ? ಏನು ಪ್ರೀತು, ಏನು ಹೇಳ್ತಾ ಇದೆಯಾ? ಏನ್ ಬ್ರೋ ನನ್ನ ಹತ್ರನೇ ಮುಚ್ಚಿಡ್ತೀಯಾ? ಗಂಡನ್ಮ ಬೆಂಕಿ ಇದ್ದಂಗೆ. ನೀನು ಯಾವಾಗ ದಿಮ್ನ ತಪ್ಕೊಂಡು ನಿಮ್ಮ ಹುಡುಗಿ ನೆನ್ಸ್ಕೊಂಡು ಕೂತಿದ್ಯೋ ಆಗ್ಲೇ ಕನ್ಫರ್ಮ್ ಆಯ್ತು. ನೀನು ಹಗ್ ಮಾಡಿಲ್ಲ ಅಂದ್ರು ಕಿಸ್ ಅಂತೂ ಪಕ್ಕ ಕೊಟ್ಟಿರ್ತೀಯ ಅಂತ. ಕರೆಕ್ಟ್ ಅಲ್ವಾ? ಏನು ಪ್ರೀತು, ನೀನು ಕಣ್ಣಾರೆ ನೋಡ್ದೋ ಥರ ಹೇಳ್ತಾ ಇದೆಯಾ? ಎಕ್ಸ್ಪೀರಿಯನ್ಸ್ ಬ್ರೋ, ಎಕ್ಸ್ಪೀರಿಯನ್ಸು. ನೀನು ನಂಗೆ ಅಣ್ಣ ಆದರೂ ಲವ್ವಲ್ಲಿ ನಾನೇ ನಿನಗೆ ಅಣ್ಣ. ಸರಿ ಪ್ರೀತು, ಅದೇ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಇವಾಗ ನನಗೆ ಹೆಲ್ಪ್ ಮಾಡ್ತೀಯಾ ಪ್ಲೀಸ್? ಏನು ಬ್ರೋ ಈ ಥರ ಕೇಳ್ತಾ ಇದೆಯಾ? ನನ್ನ ಪ್ರೀತಿಗೋಸ್ಕರ ಎಲ್ಲರನ್ನೂ ಎದುರಾಕೊಂಡು ಎಂಥ ರಿಸ್ಕ್ ತೊಗೊಂಡಿದ್ಯಾ? ಅಂಥದ್ರಲ್ಲಿ ನಿನ್ನ ಪ್ರೀತಿಗೋಸ್ಕರ ಸ್ವಲ್ಪನೂ ಹೆಲ್ಪ್ ಮಾಡಲ್ವಾ? ಬ್ರೋ, ನಿನ್ನ ಪ್ರೀತಿಗೋಸ್ಕರ ಈ ಪ್ರೀತು ಪ್ರಾಣ ಬೇಕಾದ್ರೆ ಕೊಡ್ತಾರೆ. ಏನ್ ಬ್ರೋ ನೀನು ಖುಷಿ ಮೂಡಲಿದ್ದಾಗ ಎಮೋಷನಲ್ ಆಗ್ತಾ ಇದೆಯಾ? ಹೇಳ್ ಬ್ರೋ, ಏನು ಮಾಡಬೇಕು ಅಂತ? ಈ ಕ್ಷಣದಿಂದ ನಾನೇ ನಿನಗೆ ಲವ್ ಗುರು. ಪ್ರೀತು, ಈ ಪ್ರೀತಿ ಅನ್ನೋದು ಹೇಗೆ ಶುರುವಾಗುತ್ತೆ ಗೊತ್ತಿಲ್ವಾ? ಕಣ್ಣಿನ ನೋಟಗಳು, ಮಿಂಚಿನ ಬಾಣಗಳು. ಪ್ರೀತು, ನನ್ನ ವಿಷಯ ಬಿಡು. ಓಕೆ ಹೇಳ್ತೀನಿ. ಈಗಿನ ಕಾಲದಲ್ಲಿ ಪ್ರೀತಿ ಹೇಗೆ ಶುರುವಾಗುತ್ತೆ ಅಂದರೆ ಈ ಸೋಷಿಯಲ್ ಮೀಡಿಯಾ ಥ್ರೂ, ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಫೇಸ್ಬುಕ್ಕು, ಕಾಲ್ಸು, ಮೆಸೇಜು. ಬ್ರೋ, ಫೋನ್ ಕಾಲ್ಸ್ ಅಂದ ತಕ್ಷಣ ನಿನ್ನ ಫೋನಿಂದ ಫೋನ್ ಮಾಡೋಕೋಬೇಡ. ಮತ್ತೆ ಏನು ಬ್ರೋ ನೀನು ಸಖತ್ ಪಾಪ ಬ್ರೋ, ನೀನು ಇನ್ನೋಸೆಂಟ್ ನೀನು. ಅದಕ್ಕೆ ನಿನಗೋಸ್ಕರನೇ ಹೊಸದಾಗಿ ಬ್ರ್ಯಾಂಡ್ ನ್ಯೂ ಸಿಮ್ ಕಾರ್ಡ್. ಇದ್ಯಾಕೆ? ಏನು ಬ್ರೋ ನೀನು ಮತ್ತೆ ಮಗು ಥರ ಮಾತಾಡ್ತಿದ್ಯಾ? ಈಗ ನಿನ್ನ ಫೋನಿಂದ ನೀನು ನಿಮ್ಮ ಹುಡುಗಿಗೆ ಫೋನ್ ಕಾಲ್ಸ್ ಮೆಸೇಜ್ ಮಾಡಿದ್ರೆ ಅಕಸ್ಮಾತ್ ಅದನ್ನು ಯಾರಾದರೂ ನೋಡಿದ್ರೆ ನೀನು ಕಾಂಪ್ಲಿಕೇಶನ್ ಬ್ರೋ, ನೀನು ಸಿಗಾಕೊಂಡ್ಬಿಡ್ತೀಯಾ. ಅದೇ ಈ ಪರ್ಸ್ನಲ್ ಸಿಮ್ ಕಾರ್ಡ್ ಯೂಸ್ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಬ್ರೋ. ನಿನ್ನ ಫೋನ್ ಕಾಲ್ಸು ಮೆಸೇಜ್ ಎಲ್ಲ ಪ್ರೈವೇಟು. ಅದಕ್ಕೋಸ್ಕರನೇ ಈ ಸಿಮ್ ಕಾರ್ಡು ನಿನಗೆ ನಿಮ್ಮ ಹುಡುಗಿಗೆ ಮಾತ್ರ. ಥ್ಯಾಂಕ್ಸ್ ಪ್ರೀತು. ಆಲ್ ದಿ ಬೆಸ್ಟ್ ಬ್ರೋ. ಪಾರ್ವತಿ, ಈ ಲೆಟರ್ಗಳನ್ನ ನೀನು ಬರ್ತಿದ್ದು ಅಂತ ಗೊತ್ತಾದ್ಮೇಲೆ ಈ ಅಕ್ಷರಗಳೆಲ್ಲ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಗೊತ್ತಾ? ಪಾರ್ವತಿ, ನೀನೇ ನನ್ನ ಕಣ್ಣಿನ ಹುಡುಗಿ ಅಂತ ಗೊತ್ತಾದಾಗಿಂದ ಒಂದು ಕ್ಷಣ ನಿನ್ನ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ. ಈ ಥರ ಎಲ್ಲರಿಗೂ ಫೀಲ್ ಆಗುತ್ತೋ ಅಥವಾ ನನಗೆ ಮಾತ್ರ ಫೀಲ್ ಆಗ್ತಾ ಇದೆಯೋ ಗೊತ್ತಿಲ್ಲ. ಇಲ್ಲಿವರೆಗೂ ನಿನ್ನ ನೋಡೋ ರೀತಿ, ನಿನ್ನ ಹತ್ರ ಮಾತಾಡಿಸೋ ರೀತಿನೇ ಒಂಥರ ಆಗಿತ್ತು. ಆದರೆ ಈಗ ಅದು ಇನ್ನೊಂಥರ ಆಗಿದೆ. ಮೊದಲು ನಿನ್ನನ್ನು ಒಳ್ಳೆ ಫ್ರೆಂಡ್ ಆಗಿದ್ದೆ, ಆದರೆ ಈಗ ನೀನು ನನ್ನೊಳಗಿದ್ಯಾ. ಈ ಸಮಯದಲ್ಲಿ ನೀನು ಇಲ್ಲಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇದೆ. ಪಾರ್ವತಿ, ನೀನಾ? ಈಗ ತಾನೇ ನಿನ್ನ ನೆನೆಸ್ಕೊಂಡೆ, ಅಷ್ಟು ಬೇಗ ಬಂದ್ಬಿಟ್ಟಿಯಾ? ನಮ್ಮ ಯಜಮಾನ ನೆನ್ಸ್ಕೊಂಡ್ಮೇಲೆ ಬರ್ದೇ ಇರೋದಕ್ಕಾಗತ್ತಾ?
ಲವ್ ಯು ಪಾರ್ವತಿ. ಎಲ್ಲಿ ಇವಾಗ ನೀನು ಹೇಳು. ನನ್ನ ಕಲ್ಪನೆನಾ? ನನ್ಗೆ ಯಾಕೆ ಇವತ್ತು ಪಾರ್ವತಿ ಜೊತೆ ತುಂಬ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಯಜಮಾನ್ರೆ, ನನ್ನ ಹತ್ರ ಮಾತಾಡ್ಬೇಕು ಅಂತ ಇಷ್ಟು ಚಡಪಡಿಕೆ ಇದ್ಮೇಲೆ ಒಂದು ಫೋನ್ ಮಾಡಿ ಮನೆಗೆ ಕರೆಯುತ್ತಾನೆ. ಫೋನ್ ಮಾಡಿ ಮನೆಗೆ ಕರೆದ್ರೆ ನೀನು ಬರ್ತೀಯಾ? ಮೊದಲು ನೀವು ಫೋನ್ ಮಾಡಿ, ಬರೋದ ಬಿಡೋದ ಆಮೇಲೆ ನೋಡೋಣ. ಪಾರ್ವತಿ, ಪಾರ್ವತಿ, ಮತ್ತೆ ಕಲ್ಪನೆನಾ? ಎಲ್ಲೇ ನೋಡಿದ್ರು ಪಾರ್ವತಿನೇ ಕಾಣಿಸ್ತಾ ಇದ್ದಲ್ಲ. ಯಾವುದಕ್ಕೂ ಒಂದ್ಸರಿ ಅವ್ರು ಹೇಳ್ದಂಗೆ ಅವ್ರಿಗೆ ಕಾಲ್ ಮಾಡ್ತೀನಿ. ಏನು? ಐ ಲವ್ ಯು. ಐ ಹೇಟ್ ಯು. ವಾಟ್? ಇನ್ನೇನು, ಲವ್ ಆಯ್ತು, ಮದ್ವೆನೂ ಆಯ್ತು, ಇನ್ನು ನೀನ್ ಹುಡುಗಾಟ ಬಿಟ್ಟಿಲ್ವಾ? ಲವ್ ಆಗಿರೋದು ನಿಮ್ಮ ಅಣ್ಣಂಗೆ, ನಿನಗಲ್ಲ. ಗೊತ್ತು, ಆದ್ರೂ ಈ ಲವ್ ಅನ್ನೋದು ನನ್ನ ಸುತ್ತಮುತ್ತ ಇರೋರು ಯಾರಿಗೆ ಆದ್ರೂ ನನಗೆ ಆಗಿದೆ ಅನ್ನೋ ಹುಮ್ಮಸ್ ಬಂದ್ಬಿಡುತ್ತೆ. ಹೌದಾ? ಇಲ್ಲಿ ಈ ವಿಷಯನ ಯಾರ ಹತ್ರನೂ ಹೇಳ್ಬೇಡ. ಬಾಯ್ ಬಾಯ್ ಮಾಡ್ಕೊಂಡು ನಗ್ತಾರೆ. ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ಹೀಗೆ ಮುಖ ಉರಿಸ್ಕೊಂಡು ಕೂರ್ತೀಯ? ಈಗ ಈ ನಿನ್ನ ಉತ್ಸಾಹ ಎಲ್ಲ ಅವರಿಬ್ರು ಪ್ರೀತಿಗೆ ಮಾತ್ರ ಸೀಮಿತವಾಗಿರ್ಲಿ, ಆಯ್ತಾ? ಏನಾಯ್ತೀಗ? ಅಲ್ಲ, ಬ್ರೋ ಸಖತ್ ಡೀಸೆಂಟ್ ಹುಡುಗ, ಪಾರ್ವತಿ ಸಂಕೋಚದ ಹುಡುಗಿ. ಅವರಿಬ್ರು ಕೆಮಿಸ್ಟ್ರಿ ಹೆಂಗಿರುತ್ತೆ ಅಂತ ನೆನ್ಸ್ಕೊಂತಾ ಇದ್ದೀನಿ. ಹೆಂಗಿರುತ್ತೆ? ನಾರ್ಮಲ್ ಆಗೇ ಇರುತ್ತೆ. ಅವರಿಬ್ರು ನಮ್ಮ ಥರ ಇದ್ರೆ? ನಮ್ಮ ಥರನಾ? ನಾವಿಬ್ರು ಇರ್ತೀವಲ್ಲ, ಅವರಿಬ್ರು ಆ ಥರ ಇದ್ರೆ? ಚಾನ್ಸೇ ಇಲ್ಲ ಬಿಡು, ಅವರಿಬ್ರು ನಮ್ಮಿಬ್ರು ಥರ ಇರೋದಕ್ಕೆ ಚಾನ್ಸೇ ಇಲ್ಲ. ಅವರಿಬ್ರು ನಮ್ಮ ಥರ ಇರೋಕ್ಕಾಗಲ್ಲ, ಆದರೆ ಹಾಗಿರೋ ಥರ ನಾವು ಮಾಡ್ಬೋದಲ್ವಾ? ಅಂದ್ರೆ ಈಗ ನಾನು ಇಲ್ಲಿದ್ದೀನಿ, ಆದರೆ ಇಲ್ಲಿಲ್ಲ, ಅಲ್ಲಿದ್ದೀನಿ. ನೀನು ಇಲ್ಲಿದ್ಯಾ, ಆದರೆ ಇಲ್ಲಿಲ್ಲ, ಅಲ್ಲಿದ್ಯಾ. ಅರ್ಥ ಆಗ್ಲಿಲ್ಲಲ್ಲ? ಅಂದ್ರೆ ಪ್ರೀತು ಆದಿ ಆದ್ರೆ, ಜನನಿ ಪಾರ್ವತಿ ಆದ್ರೆ ಹೆಂಗಿರುತ್ತೆ? ಚೆನ್ನಾಗಿರುತ್ತಲ್ವಾ? ನೋಡ್ತೀಯಾ? ಕಣ್ಮುಚ್ಚು, ಅಲ್ಲಿ ನೋಡು, ಎಲ್ಲ ಗೊತ್ತಾಗತ್ತೆ. ಅಲ್ಲಿ ನೋಡು, ನೀನು ಕುತ್ಕೊಂಡು ನೇಲ್ ಪಾಲಿಶ್ ಹಚ್ಕೊತಾ ಇದೆಯಾ? ನೋಡು ನೋಡು, ನಾನು ಬಂದೆ.
ಅದೇನು ಹೊಸ ವಿಷಯನಾ? ಆದರೂ ಯಾರ ಮೇಲೆ ಅಂತ ಕೇಳಲ್ವಾ? ಯಾರ ಮೇಲೆ? ನಿನ್ನ ಮೇಲೆ ಚಿನ್ನ. ಅದಕ್ಕೇನು ಮಾಡೋದಕ್ಕಾಗಲ್ಲ.